ಜನಕ್ಕೆ ಅನ್ನವ ನೀಡುವನು, ಹೆಸರನ್ನು ಗಳಿಸದೆ ಅತಿ ಸುಖ ಗಳಿಸದೆ ದುಡಿಯುವನು ಗೌರವ ಕಾಶಿಸದೆ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇವತ್ತಿನಿಂದ 3 ವರ್ಷ ರೈತನ ಕುಳ ಭೂಮಿಗೆ ಹೋಗ್ತಿದ್ರೆ ಇನ್ನು 3 ವರ್ಷದಲ್ಲಿ ಯಾವ ಜೀವ ಸಂಕುಲನೂ ಈ ಜಗತ್ತಲ್ಲಿ ಉಳಿಯೋದಿಲ್ಲ. ಜಗತ್ತಿಗೆ ಯಾವುದೇ ಸ್ವಾರ್ಥವಿಲ್ಲದೆ ಅನ್ನ ಆಗ್ತಾ ಇರತಕ್ಕಂಥ ಸಕಲ ಪ್ರಾಣಿಗಳಿಗೂ ಕನಕದಾಸ ಹೇಳ್ತಾರಲ್ಲ, 84 ಲಕ್ಷ ಜೀವರಾಶಿಗೂ ಅನ್ನ ಕೊಡ್ತಕ್ಕಂತಹ ತಾಕತ್ ಯಾರಿಗಾರ ಇದ್ರೆ ಅದು ರೈತನಿಗೆ ಮಾತ್ರ. ಹಾಗಾಗಿ ಇದನ್ನ 12ನೇ ಶತಮಾನದಲ್ಲೇ ಬಸವಣ್ಣವರು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನುಶುದ್ಧ ಮನಶುದ್ಧ ಭಾವಶುದ್ಧ, ಆತನ ಮನೆಗೆ ಹೋಗಿ ಲಿಂಗ ಪೂಜೆ ಕೈಗೊಂಡು ದಾಸೋಹ ಸ್ವೀಕರಿಸಿದ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡದ ಸಂಗಮ ದೇವ ಅಂತೇಳಿ ಬಸವಣ್ಣವರು. ರೈತನ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡಿಕೊಂಡು ಅನ್ನವನ್ನ ದಾಸೋಹವನ್ನು ಸ್ವೀಕರಿಸಿದ್ರೆ ಆ ಗುರುವಿನ ಜೀವನ ರೈತನ ಮನೆಯಲ್ಲಿ ಪಾವನವಾಗುತ್ತೆ ಅಂತ. ಅಂದ್ರೆ ಅಷ್ಟು ಶ್ರೇಷ್ಠವಾದ ಬದುಕು ರೈತನದ್ದು ಅಂತ ಬಸವಣ್ಣವರು 12ನೇ ಶತಮಾನದಲ್ಲಿ. ಇನ್ನು ಅದನ್ನು ಮುಂದುವರೆದು ಅಲ್ಲಮ್ಮ ಪ್ರಭು ತಮ್ಮ ವಚನದಲ್ಲಿ ಹೇಳ್ತಾರೆ, ಕೃಷಿಯ ಬಗ್ಗೆ ತನುವ ತೋಂಟವ ಮಾಡಿ, ಅಂದ್ರೆ ನಮ್ಮ ತನುವನ್ನೇ ತೋಟವ ಮಾಡಿ, ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಬಗೆದು ಬಿಡಿಸಿದರಯ್ಯ ಭವದ ಭ್ರಾಂತಿಯ ಬೇರುಗಳ, ಸಂಸಾರವೆಂಬ ಹೆಂಟೆಗಳ ಒಡೆದು ಬಿತ್ತಿದರಯ್ಯ ಬ್ರಹ್ಮದ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷಂನಾಳದಿಂದ ಉದಕವ ನೆರೆದು ಸಾಕಿ ಸಲಹಿದರಯ್ಯ, ಬಸವಗಳ ಐವರು ಬಂದು ಬೆಳೆಗಳ ಹಾಳು ಗಿಡಿಸಿಹರೆಂದು ಸ್ಮೃತಿ ಸೈರಣೆಯಿಂದ ಜಾಗರವಿದ್ದು ಸಸಿಗಳ ಸಾಕಿ ಸಲಹಿದನಯ್ಯ ಗುಹೇಶ್ವರ ಅಂತೇಳಿ ಅಲ್ಲಮ್ಮ ಪ್ರಭುಗಳು ಸಹ ರೈತರ ಆಯ್ತಾ. ಇಂತಹ ಒಂದು ಶ್ರೇಷ್ಠ ಜನಗಳು, ಇಂಥ ಶ್ರೇಷ್ಠ ಮನಸ್ಸುಗಳು ನಮ್ಮ ಮುಂದೆ ನಿಂತಿರೋದು ನಮ್ಮ ಪುಣ್ಯ ಅಂತೇಳಿ ಅಂದ್ಕೊಳ್ತೇನೆ. ಬಟ್ ಈ ಸಮಸ್ಯೆಗಳು ಬೇಗ ಬಗೆಹರಿಲಿ, ರೈತರ ಮುಖದಲ್ಲಿ ಮಂದಹಾಸ ಬರಲಿ, ರೈತರಿಗಿಂತ ಮಿಗಿಲಾದ ವ್ಯವಸ್ಥೆಗಳು ಯಾವುದೂ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲರಿಗೂ ಶುಭವಾಗಲಿ. ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ಇಲಾಖೆಯಿಂದ ಮತ್ತೆ ನಮ್ಮ KPTB ಎಲ್ಲ ಹೆಸ್ಕಾಂ ಕಡೆಯಿಂದಲೂ ಸಹ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.